ನ್ಯೂಜಿಲೆಂಡ್ ಇನ್ ಟು ದ ಫೈನಲ್ಸ್. ನ್ಯೂಜಿಲೆಂಡ್ ಒಂಥರ ಟಾಪರ್ ಸ್ಟೂಡೆಂಟ್ ಇದ್ದ ಹಾಗೆ 90-95 ಕಂಟಿನ್ಯೂಸ್ಲಿ ಸ್ಕೋರ್ ಮಾಡ್ತಾ ಇರ್ತಾನೆ. ಬಟ್ 100 ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಔಟ್ ಆಗಲ್ಲ ಅಂತಹ ಸ್ಟೂಡೆಂಟು. ಯಾಕಂದ್ರೆ ರೀಸೆಂಟ್ ಡೇಸ್ಗಳಲ್ಲಿ ನೋಡೋದಾದ್ರೆ ಫೈನಲ್ಸ್ಗೆ ಬರ್ತಾನೆ ಇರ್ತಾರೆ ಲಿಮಿಟೆಡ್ ಓವರ್ ಫಾರ್ಮ್ಯಾಟ್ಸ್ಗಳಲ್ಲಿ. ಬಟ್ ಆ ಫೈನಲ್ ಅನ್ನೋ ಬ್ಯಾರಿಯರ್ ಅನ್ನ ಮುರಿಲಿಕ್ಕೆ ಆಗ್ತಾ ಇಲ್ಲ. ಸಂಡೇ ಮುರಿತಾರ ನೋಡ್ಬೇಕು. ಇವತ್ತಿನ ಮ್ಯಾಚಿಗೆ ಬರೋದಾದ್ರೆ ಫಸ್ಟ್ 16-17 ಓವರ್ಸ್ ಅಂತೂ ಉಸಿರಾಡ್ಲಿಕ್ಕೆ ಬಿಡಲಿಲ್ಲ ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ಸ್ಗಳಿಗೆ. ಔಟ್ ಕ್ಲಾಸ್ ಏನ್ ಬಾಲಿಂಗ್ ಇತ್ತು. ಸ್ಪಿನ್ನರ್ಸ್ ಇರಬಹುದು, ಫಾಸ್ಟ್ ಬಾಲರ್ಸ್ಗಳಿರಬಹುದು. ಲಾಸ್ಟ್ ಡೆತ್ ಓವರ್ಸಲ್ಲಿ ಸ್ವಲ್ಪ ಏಟ್ ಬಿತ್ತು. ಬಟ್ ಇನ್ ಎನಿ T20 ಬೀಳಲೇಬೇಕಾಗತ್ತೆ. ಈಡನ್ ಗಾರ್ಡನ್ಸ್ನಲ್ಲಿ ಮಿನಿಮಮ್ 200 ಬೇಕೇ ಬೇಕು. ಆ್ಯಂಡ್ ಸೌತ್ ಆಫ್ರಿಕಾ ವೇರ್ ಲೈಕ್ 50 ರನ್ ಶಾಟ್ಸ್ ಅನ್ಬೋದು. ಯಾಕಂದರೆ 220 ಹೊಡೆದ್ರು ಇವ್ರು ಹೊಡೆದು ಬಿಡ್ತಿದ್ರು. ಅದಾದಮೇಲೆ ಬ್ಯಾಟಿಂಗು ಸ್ಟಾರ್ಟಿಂಗಲ್ಲಿ ಚಾನ್ಸಸ್ಗಳಿತ್ತು. ಲೈಕ್ ಕ್ವಿಂಟನ್ ಡಿಕಾಕ್ ಆ ಒಂದು ಅಟೆಂಪ್ಟ್ ಇರಬಹುದು. ಹಾಗೆ ವೆರಿ ನಿಯರ್ ಆಗಿ ಹೋಗ್ತಾ ಇದ್ವು, ಒಂದು ಕೈ ಸಿಗ್ಲಿಲ್ಲ. ದೆನ್ ಬೋತ್ ಫಿನ್ ಅಲೈನ್ ಇರಬಹುದು, ಟಿಮ್ ಸೈಫರ್ಟ್, ದೇ ಟುಕ್ ದ ಗೇಮ್ ಅವೇ. ಪವರ್ ಪ್ಲೇದಲ್ಲೇ ಮ್ಯಾಚನ್ನು ಮುಗಿಸ್ಬಿಟ್ರು. ಆ್ಯಂಡ್ ಮೌತ್ ವಾಟರಿಂಗ್ ಕ್ಲಾಶ್ ಆಗತ್ತೆ ಫೈನಲಲ್ಲಿ. ನ್ಯೂಜಿಲೆಂಡ್ ಒಂದು ಕಡೆ, ಮತ್ತೊಂದು ಕಡೆ ಯಾರು ಬರ್ತಾರೆ ನೋಡೋಣ. ಹೋಪ್ಫುಲಿ ಇಂಡಿಯಾ ಅನ್ಕೊಳ್ತೇನೆ. ಲೆಟ್ಸ್ ಸಿ ಫಾರ್ ಸಂಡೇ.